ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹನುಮಂತಪ್ಪನವರೇ, ಶಾಂತರಾಜ್ ಪಾಟೀಲ್ರವರೇ, ಚೆನ್ನಪ್ಪನವರೇ, ರವಿಯವರೇ, ನಟರಾಜ್ ಅವರೇ, ಮಹೇಂದ್ರ ಗೌಡರವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೇ, ಈಗ ತಾನೇ ನಮ್ಮ ಆಗಮಿಸಿರ್ತಕ್ಕಂಥ ನಮ್ಮ ಹಿಂದಿನ ಅಧ್ಯಕ್ಷರು ಮತ್ತು ದಾವಣಗೆರೆ ಜಗದೀಶ್ ಅಣ್ಣವರೇ, ಇಲ್ಲಿ ಬಂದಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ನಾನು ಹೆಚ್ಚು ಮಾತಾಡೋದಕ್ಕಾಗಲ್ಲ, ತುಂಬ ಸಮಯ ಆಗಿದೆ. ಈಗಾಗಲೇ ಶಾಂತರಾಜ್ ಪಾಟೀಲ್ ಹೇಳಿದ ಮೇಲೆ ಏನು ಉಳಿಸಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಆ ರೀತಿ ಎಲ್ಲ ಏನು ಹೇಳಬೇಕು ಅನ್ನೋದನ್ನು ನೇರವಾಗಿ ಎಲ್ಲ ಹೇಳಿದ್ದಾರೆ. ಇತ್ತೀಚಿನ ಅವ್ರು ಹೇಳಿದ್ದು ದಾವಣಗೆರೆ ಹಾಲಿ ಮಂತ್ರಿಗಳು ಒಂದು ಸ್ಲೋಗನ್ನ ಹೇಳ್ತಾ ಇದ್ರು, ಸಿದ್ದೇಶ್ ಅವರು ಬೇರೆ ಜಿಲ್ಲೆಯವರು, ಇವರಿಗೆ ಬಿ ಜೆ ಪಿಯವರಿಗೆ ಯಾರಿಗೂ ಬೇರೆ ಗಂಡಸರಿಲ್ಲ ದಾವಣಗೆರೆ ಒಳಗೆ, ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತಕ್ಕಂಥದ್ದು. ಅವ್ರು ವಿರೋಧ ಪಕ್ಷದವರು ಅವ್ರು ಹೇಳೋದು ಸಹಜ, ಅವ್ರು ಹೇಳೋರು ಏನು ಬೇಕಾದರೂ ಹೇಳಿ. ಯಾಕಂದರೆ 7 ಚುನಾವಣೆ ಒಳಗೆ 6 ಚುನಾವಣೆನೇ ಅವ್ರ ವಿರುದ್ಧನೇ ಮಾಡ್ಯಾರ ಸಿದ್ದೇಶಣ್ಣ. 5 ಚುನಾವಣೆ ಅವ್ರ ವಿರುದ್ಧನೇ ಗೆದ್ದಾರೆ, ಅವ್ರ ಫ್ಯಾಮಿಲಿ ವಿರುದ್ಧನೇ ಗೆದ್ದಾರೆ. ಹಂಗಾಗಿ ಅವ್ರಿಗೆ ಸಹಜವಾಗಿ ಹೊಟ್ಟೆ ಉರಿ ಇರ್ತಾರೆ. ಹೊಟ್ಟೆ ಉರಿ ಮನುಷ್ಯ ಏನು ಬೇಕಾದ್ರೂ ಮಾತಾಡ್ತಾರೆ, ಅವ್ರು ಮಾತಾಡಿ. ಆದರೆ ಅವ್ರ ಮನೆಗೆ ಹೋಗಿ ಬಂದ ಮೇಲೆ ಇವ್ರು ಶುರು ಮಾಡ್ಯಾರಲ್ಲ ಬೇರೆ ಜಿಲ್ಲೆಯವರು ಅಂತ. ಮತ್ತು ಅವ್ರಿಗೆ ಏನು ವ್ಯತ್ಯಾಸ? ಅವ್ರಿಗೆ ಏನು ವ್ಯತ್ಯಾಸ ರೀ? ಕಾಂಗ್ರೆಸ್ಗೂ ಬಿ ಜೆ ಪಿಗಿರೋ ಲೀಡ್ರಿಗೆ ಏನು ವ್ಯತ್ಯಾಸ? ನಾವು ಟಿಕೆಟು ಕೇಳಬಾರ್ದು ಅಂತ ಯಾರಿಗೂ ಹೇಳಲ್ಲ, ಇಂಥವ್ರಿಗೆ ಕೊಡ್ರಿ ಅಂತಲೂ ಹೇಳಲ್ಲ. ಹೇಳಿದ್ರು, ಹರಿಶಣ್ಣವ್ರು ಹೇಳಿದರು, ಶಾಂತರಾಜ್ ಪಾಟೀಲ್ ಹೇಳಿದ್ರು, ನಮ್ಮ ಹನುಮಂತಪ್ಪರು ಹೇಳಿದರು, ನಾವು ಯಾರಿಗೂ ಟಿಕೆಟ್ ಕೊಡ್ಸೋಕ್ಕೆ ಬಂದಿಲ್ಲ ಇಲ್ಲಿ. ನೀನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದರೆ ಪ್ರಾಮಾಣಿಕವಾಗಿ ನಿನಗೇನಾದರೂ ತೊಂದರೆ ಆಗಿದ್ದರೆ ರಾಜ್ಯ ನಾಯಕರ ಹತ್ರನ ಭೇಟಿಯಾಗಬೇಕು, ಅಲ್ಲಿ ಚರ್ಚೆ ಮಾಡಬೇಕು, ನಿನಗೇನು ಅನ್ಯಾಯ ಆಗೈತೆ. ಅದಕ್ಕೂ ಮಿಗಿಲಾಗಿ ಆಗಲಿಲ್ಲ ಅಂದರೆ ರಾಷ್ಟ್ರೀಯ ನಾಯಕರು ಭೇಟಿ ಆಗಬೇಕು. ಆದರೆ ಅದು ಬಿಟ್ಕೊಂಡು ನೀನು ಮಾತೆತ್ತಿದ್ರೆ ಬೆಳಗ್ಗೆ ಎದ್ದ ತಕ್ಷಣವೇ ಪೇಪರಿಗೆ ಹೋದೆ, ಮೀಡಿಯಾಕ್ಕೆ ಹೋದೆ, ಇದು ನೀನು ನಿಷ್ಠಾವಂತ ಕಾರ್ಯಕರ್ತನ? ನಮ್ಮ ಮನೆ ಒಳಗೆ ಏನೋ ಒಂದು ಅನಾಹುತ ಆಗ್ತದಪ್ಪ, ಒಂದೇನೋ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತದೆ, ನಾವು ನಮ್ಮ ಮನೆ ಒಳಗೆ ಕೂತ್ಕೊಂಡು ಚರ್ಚೆ ಮಾಡಲ್ವಾ? ನಮ್ಮ ಮನೆ ಒಳಗೆ ಕೂತ್ಕೊಂಡು ಅದಕ್ಕೇನು ಸಜೆಷನ್ನು, ಯಾವ ರೀತಿ ಪರಿಹಾರ ಕಂಡ್ಕೊಳ್ತಲ್ವಾ? ಅದು ಬಿಟ್ಕೊಂಡು ನಮ್ಮ ಮನೆ ಒಳಗೆ ಇಂಥದ್ದು ಆಗೈತಿ ಅಂತಂದು ಹೇಳೋದು ಪಬ್ಲಿಕ್ಗೆ ಬಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀವ ನಾವು? ನಿಮಗೆ ನಾಚಿಕೆ ಆಗಲ್ಲ? ನೀವು ಒಬ್ಬ ಮಂತ್ರಿ ಆದವರು, ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆದವರು, 3 ಬಾರಿ MLA ಆಗಿದೆ. ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತಿಗಿರ್ತಕ್ಕಂಥ ಸೌಜನ್ಯ ನಿಮಗಿಲ್ಲನ್ರಿ? ನೀವು ಹೇಳಿದ್ರಿ, ನಾವು ಹೇಳಿದ್ವಾ? ಹೊನ್ನಾಳಿ ನ್ಯಾಮತಿ ತಾಲೂಕು ಒಳಗೆ ನೀವು ಹೇಳಿದ್ರಿ, ಸಿದ್ದೇಶಪ್ಪರು, ಮಲ್ಲಿಕಾರ್ಜುನಪ್ಪರು ಅಭಿವೃದ್ಧಿ ಅಧಿಕಾರರು, ಅವರು ಊರು ಯಾವ ಹಳ್ಳಿ ನೋಡಿದಂಥ ಹಳ್ಳಿಗಳಿಲ್ಲ ಅಂತ ನೀವೇ ಬಗಳ್ತಿದ್ರಿ. ಈಗೇನಾತ್ರಿ? ನಿಮಗೆಲ್ಲ ಆಟಗಳು ಗೊತ್ತಿದೆ ನಮಗೆ, ಯಾಕೆ ಈ ಆಟ ಆಡ್ತಾಯಿದ್ದೀರಿ, ಏನು ಮಾಡ್ತಾಯಿದ್ದೀರಿ, ಏನೇನು ಅಂತಂದೇಳಿ ಎಲ್ಲ ಗೊತ್ತಿದೆ. ನೀವು ಕಾಂಗ್ರೆಸ್ಗೆ ಹೋಗೋಕ್ಕೆ ಯಾವ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಅದೆಲ್ಲ ಗೊತ್ತೈತಿ. ಆದ್ದರಿಂದ ನಾವು ಏನೇ ಆಪಾದನೆ ಮಾಡಿ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆಪಾದನೆ ವರ್ಷ ನಿಮಗೆ ಹೊರಗಡೆ ಕಳಿಸ್ಬೇಕು ಅಂತ ನಮ್ಮ ಉದ್ದೇಶ ಅಲ್ಲ. ಹಂಗೆ ಪ್ರಾಮಾಣಿಕ ಕಾರ್ಯಕರ್ತ ತನ್ನ ಎಲ್ಲ ಶ್ರಮವನ್ನು ಹಾಕಿ ಪಕ್ಷಕ್ಕೋಸ್ಕರ ಪ್ರಾಣ ತ್ಯಾಗಕ್ಕೂ ರೆಡಿಯಾಗಿದ್ದಾನೋ ಆ ರೀತಿ ನಿಷ್ಠಾವಂತ ಕಾರ್ಯಕರ್ತ ಇದ್ದರೆ ಮಾತ್ರ ಪಾರ್ಟಿ ಒಳಗಿರು, ಇಲ್ಲಾಂದರೆ ನೀನು ಗಟ್ಟು ಮುಟ್ಟಿ ಕಟ್ಕೊಂಡು ಹೋಗು. ನಾವೆಲ್ಲರೂ ಸಹಿತ ಜೀವ ತೆತ್ತಿದ್ದೀವಿ ಪಾರ್ಟಿಗೋಸ್ಕರ. ನಾನು 4 ಬಾರಿ MLA ಚುನಾವಣೆ ನಿಂತೀನಿ, ಅದು ಶಾಮನೂರ ಫ್ಯಾಮಿಲಿ ಇದರಿಗೆ. ನನ್ನ ಕ್ಷೇತ್ರ ದಾವಣಗೆರೆ ದಕ್ಷಿಣ ಕ್ಷೇತ್ರ, 70,000 ಮುಸ್ಲಿಂ ಬಾಂಧವರಿದ್ದಾರೆ. ಅಲ್ಲಿ 1 ಓಟು ಬೀಳಲ್ಲ ನಮಗೆ, 70,000ದಾಗ 1 ಓಟು ಬೀಳಲ್ಲ. ಆದರೂ ಸಹಿತ ನಾನು ಎದ್ದು ಸಹಿತ ಎದುರಿಂದ ಬೆನ್ನು ತೋರಿಸಿಲ್ಲ. ಅಲ್ಪ ಮತಗಳಿಂದ ಸೋತೀನಿ. 2,000, 3,000, 4,000, 6,000 ಅಲ್ಪ ಮತದಿಂದ ಸೋತೀನಿ. ಆದರೂ ಸಹಿತ ನಾವು ಆಗರ್ಭ ಶ್ರೀಮಂತರವರು, ನಾನು ಸಾಮಾನ್ಯ ಬಡ ಕುಟುಂಬದಲ್ಲಿ ಬಂದಂಥವ್ರು. ನಂದು ಯಾವುದೇ ಸ್ಕೂಲು, ಕಾಲೇಜು, ವಿದ್ಯಾಸಂಸ್ಥೆ ಅಥವಾ ಯಾವುದೋ ಇಂಡಸ್ಟ್ರಿಗಳು ಯಾವುದೂ ಇಲ್ಲ. ನಾನು ನಿಮ್ಮ ಬಗ್ಗೆ ಸಾಮಾನ್ಯ ಕುಟುಂಬದಿಂದ ಬಂದಂಥ. ಪಕ್ಷ ಹೇಳಿತ್ತು ನಿಂತ್ಕ ಅಂತ ನಿಂತಿದೆ. ಯಾವತ್ತೂ ಸಹಿತ ಬೆನ್ನು ತೋರಿಸಿ ಹೋಗಿಲ್ಲ ಎದುರಾಳಿಗೆ. ಆದರೆ ನೀವೇನು ಮಾಡ್ತಾಯಿದ್ದೀರಿ? ಕೇವಲ 1 ಚುನಾವಣೆ ಸೋತ ತಕ್ಷಣ ನಿಮಗೆ ಪಾರ್ಟಿ ಲೀಡರ್ಗಳೆಲ್ಲ ಬೇಡಾದ್ರ?
ಹೇಳ್ರಿ ಸ್ವಾಮಿ, ಯಾಕೆ ನೀವು ಆಪಾದನೆ ಮಾಡ್ತಾಯಿದ್ದೀರಿ? ಕೇಳ್ರಿ, ನೀವು ಟಿಕೆಟ್ ನೀವೇ ಲೋಕಸಭಾ ಸದಸ್ಯರು ನಿಂತ್ಕೊಳ್ರಿ, ನಾವು ನಿಮಗೆ ದುಡಿತೀವಿ. ಆದರೆ ಕೇಳೋದು ಎಲ್ಲಿ? ಅದು ಬಿಟ್ಕೊಂಡು ಸುಮ್ಮನೆ ಆದಿ ಬೀದಿಯಲ್ಲೆಲ್ಲ ರಂಪಾಟ ಮಾಡೋದು, ಲೀಡ್ರ್ಗಳಿಗೆ ಅಪಮಾನ ಆಗೋ ರೀತಿ ಮಾತಾಡೋದು, ರಾಜ್ಯಾಧ್ಯಕ್ಷ ನಾನು ಕೇಳ್ತೀನಿ ಅಂತ ಹೇಳೋದು. ಸುಮ್ಮನೆ ರಾಷ್ಟ್ರೀಯ ಅಧ್ಯಕ್ಷ ಆಗಿಬಿಡಪ್ಪ, ರಾಜ್ಯಾಧ್ಯಕ್ಷ ಪದ್ಯಕ್ಷ ಬೇಡ, ರಾಷ್ಟ್ರೀಯ ಅಧ್ಯಕ್ಷ ಆಗ್ಬಿಡು, ಎಲ್ಲರೂ ನಿನ್ನ ಕೈಯಾಗಿ ಇಟ್ಕೋಬೋದು. ಏನು ಸುಮ್ಮನೆ ರಾಜ್ಯಾಧ್ಯಕ್ಷ ಆದ್ರೆ ಬೇರೆ ಒಂದು ರಾಜ್ಯಕ್ಕೆ ಆಗ್ತೀವಿ, ರಾಷ್ಟ್ರೀಯ ಅಧ್ಯಕ್ಷ ಆಗ್ಬಿಡು. ಪಾರ್ಟಿ ತಂದು ಇಟ್ಕೊಂಡು ಎಲ್ಲ ಯಾಕ್ರಿ ಮಾಡ್ತೀರಿ? ಹಾಂ, ಎಲ್ಲ ಮಾಡಬೇಡ್ರಿ ದಯಮಾಡಿ. ಪ್ರಾಮಾಣಿಕ ಕಾರ್ಯಕರ್ತರು ಜೀವನ ತೆತ್ತಿದ್ದಾರೆ. 8 ಜನ ಬಲಿದಾನ ಆಗೈತಿ ಇದೇ ರಾಮಜ್ಯೋತಿ ಸಂದರ್ಭದಲ್ಲಿ. ದಾವಣಗೆರೆ ಒಳಗೆ ರಾಮಜ್ಯೋತಿ ರಥಯಾತ್ರೆ ಬಂದಾಗ 8 ಜನ ಯುವಕರು ಬಲಿದಾನ ಆಗೈತಿ, ಗುಂಡಿನೇಟಿ ಸತ್ತಿದ್ದಾರೆ. 70 ಜನಕ್ಕೆ ಗೋಲಿಬಾರ್ ಆಗಿತ್ತು, ಅದರಲ್ಲಿ ನಾನು ಒಬ್ಬನು. ಇಂಥವನ್ನೆಲ್ಲ ಅನುಭವಿಸಿದ್ದೀವಿ ನಾವು. ನಮಗೆ ಯಾವುದೇ ಸ್ಥಾನಮಾನ ಕೊಡ್ರಿ, ನಮಗೆ ಯಾವುದೋ ನಾಮಿನಿ ಮಾಡಿರಿ, ನಮಗೆ ಮತ್ತೊಂದೇನೋ MLC ಮಾಡಿರಿ, ಮತ್ತೊಂದೇನೋ ಮಾಡಿರಿ ಅಂತ ನಾವು ಯಾರ ವಿರುದ್ಧನೂ ಹೋಗಿಲ್ಲ. ಇವತ್ತು ಪಾರ್ಟಿ ಏನು ಹೇಳ್ತಿತ್ತು, ಮೊನ್ನೆ 45 ಜನ ನಮ್ಮ ಜಗಣ್ಣನ್ನು ಸೇರ್ಕೊಂಡು, 45 ಜನ ನಮ್ಮ ಶ್ರೀನಣ್ಣನ್ನು ಸೇರ್ಕೊಂಡು 45 ಜನ ಕೇಳಿದ್ರು ನಾವು ಜಿಲ್ಲಾಧ್ಯಕ್ಷರಾಗಬೇಕು ಅಂತ. ಪಾರ್ಟಿ ತೀರ್ಮಾನ ಮಾಡ್ತು ರಾಜಶೇಖರ್ ಅಂತಂದೇಳಿ. ಯಾರಾದರೂ ನಾವು ವಿರುದ್ಧ ಮಾತಾಡಿದ್ವೇನು? ಪ್ರಾಮಾಣಿಕವಾಗಿ ಅವ್ರ ಮನೆಗೆ ಹೋಗಿ ಹೂವಿನಾರ ಹಾಕಿ ನಾವು ನಿನ್ನ ಜೊತೆ ಕೆಲಸ ಮಾಡ್ತೀವಿ ಅಂತ ಹೇಳಿದರು ನಮ್ಮೆಲ್ಲ ನಾಯಕರು. ಅದು ದೊಡ್ಡತನ, ಅದು ಬೇಕ್ರಿ. ಇನ್ನು ಅದು ಬಿಟ್ಕೊಂಡು ಅಲ್ಲೇ ಚುನಾವಣೆ ಸೋತ ತಕ್ಷಣ ನಾಟಕ ಶುರು ಮಾಡಿದೆಯಲ್ಲ, ಇದು ನಾಟಕ ಅಲ್ವೇನು? ಈಗ ಗೊತ್ತಾಯ್ತು ನಿಮಗೆ. 28 ವರ್ಷ ಆತವರು ಲೋಕಸಭಾ ಸದಸ್ಯರಾಗಕ್ಕೆ. ಅವ್ರಿಗೆ ಟಿಕೆಟ್ ಕೊಡಬೇಡ ಅಂತ ಹೋದರು ನಾನೊಬ್ಬನು 96ರಾಗ. ಈಗಲ್ಲ, ಯಾಕೆಂದರೆ ಅವ್ರು ಭೀಮಸಮುದ್ರ ಮಲ್ಲಿಕಾರ್ಜುನಪುರ ಇನ್ನೂ ಪಾರ್ಟಿಗೆ ಎಂಟೇ ಆಗಿಲ್ಲ, ಅವ್ರಿಗೆ ಕೊಡಬೇಡ್ರಿ ಟಿಕೆಟ್ ಅಂತಂದೇಳಿ. ಅವತ್ತು ನಾನು ಆಗಲೇ ನಗರಸಭಾ ಸದಸ್ಯ ಇದ್ದೆ, ನಗರಸಭಾ ಅಧ್ಯಕ್ಷ ಆಗಿದ್ದೆ ಅವಾಗ. ಅವರು ಇನ್ನೂ ಇಲ್ಲಿ ಬರೋಕ್ಕಿಂತ ಮುಂಚೆ. ಈಗ ಅವ್ರು ಪಾರ್ಟಿ ಬಂದ ಮೇಲೆ ಎಷ್ಟು ಡೆವಲಪ್ ಆಯಿತು, ಏನೇನು ಮಾಡಿದರು, ಯಾವ ರೀತಿ ಎಲ್ಲ ಅಧಿಕಾರನ ಇವತ್ತು ದಾವಣಗೆರೆಗೆ ತಂದು ಕೊಟ್ಟರು. ಹಾಂ, ಇದೇ ಮಹಾನಗರ ಪಾಲಿಕೆ ನಮ್ಮದು ಬಹುಮತ ಇದ್ದಿಲ್ಲ ಮೊನ್ನೆ, ಬರೀ 17 ಜನ ಗೆದ್ದಿದ್ದೀವಿ ನಾವು. ಕಾಂಗ್ರೆಸ್ 22 ಗೆದ್ದಿತ್ತು, ಆದರೂ ಬಿಟ್ಕೊಡ್ಲಿಲ್ಲ ಸಿದ್ದೇಶಣ್ಣರು. MLCಗಳು ಬೇರೆ ಬೇರೆ ತಾಲೂಕಿನ ಜಿಲ್ಲೆಯ MLCಗಳ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿಸಿ, ಅವರ ಹೆಸರನ್ನು ಇಲ್ಲಿ ನೋಂದಾಯಿಸಿ, ಮತ್ತೆ ನಮ್ಮ ಬಹುಮತ ಮಾಡಿಸಿ, ಅವ್ರು ಪ್ರತಿ ಸತಿ ವೋಟಿಂಗ್ ಹಾಕಬೇಕಾದ್ರೆ ಅವ್ರಿಗೆ ಹೆಲಿಕಾಪ್ಟರ್ ಕೊಟ್ಟು ಕರೆಸಿದ್ರು. ಅವ್ರನ್ನ ಮಾಡಿದೀನಪ್ಪ ನೀನು ಇಂಥದ್ದು ಯಾವ್ದಾರು ಒಂದು ಅಲ್ಕಟ್ಗಿರಿ ನೀನು ನಿಮ್ಮ ಸೊಸೆನ ಮಾಡಿದೆಲ್ಲಪ್ಪ ಜಿಲ್ಲಾ ಪರಿಷತ್ ಅಧ್ಯಕ್ಷನ. ಯಾರಿಗೆ ಕುತ್ತಿಗೆ ಕೊಯ್ದಿ ನೀನು? ಹಾಂ, ಸೀನಿಯರಿಟಿ ಇದ್ದಿದ್ದು ನಮ್ಮ ಹರಪನಹಳ್ಳಿ ಆರುಂಡಿ ನಾಗರಾಜ್ ಅವ್ರ ಮನೆಯವರು. ನಾನು ಜಿಲ್ಲಾಧ್ಯಕ್ಷ ಅವಾಗ. ನಿನಗೆ 12 ತಿಂಗಳಂತ ಮಾತು ಕೊಟ್ಟರೆ ಎಷ್ಟು ತಿಂಗಳು ನಡ್ಕೊಂಡಿದ್ದೀನಿ? 2 ವರ್ಷ ತಪ್ಪಿದೆ. ಇದೇ ನಿಮ್ಮ ಜೊತೆಗಿರ್ತಕ್ಕಂಥ ರವೀಂದ್ರನಾಥ್ ಅವರು ಏನು ಹೇಳಿ, ನೀನು ಶಶಿ ರಾಜೀನಾಮೆ ಕೊಡಿಸ್ಲಿಲ್ಲ, ನೀನು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದು ಕೋರ್ ಕಮಿಟಿ ಒಳಗೆ. ನಾನು ಸಮರ್ಥನೆ ಮಾಡ್ಕೊಂಡೆ ನಿನ್ನ ಪರವಾಗಿ. ಒಬ್ಬ MLA ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅವ್ರು ಶಶಿ ರಾಜೀನಾಮೆ ಕೊಡ್ಸೋಣ, ಇವ್ರಿಗೆ ಯಾಕೆ ರಾಜೀನಾಮೆ ಕೇಳ್ತೀರಿ ಅಂತ ಹೇಳಿದೆ ನಾನು. ಇವತ್ತೆಲ್ಲರೂ ಸೇರ್ಕೊಂಡು ಆಟ ಓಡ್ತಾ ಇದ್ದೀರಾ, ನಾಟಕ ಮಾಡ್ತಾ ಇದ್ದೀರಾ. ಇವತ್ತು ದಾವಣಗೆರೆ ಒಳಗೆ ಏನಂತ ನಮ್ಮಂಥ ಸಣ್ಣ ಕಾರ್ಯಕರ್ತರು ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಅಧಿಕಾರ ಅನುಭವಿಸಿದ್ದೀವಿ ಅಂದರೆ ಅದು GM ಸಿದ್ದೇಶ್ವರ ಫ್ಯಾಮಿಲಿಯಿಂದ ಅಂತಂದು. ಅಂತ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ನಾಳೆ 8ನೇ ತಾರೀಕು ನಾವು ಯಾರ ವಿರುದ್ಧನೂ ಸಹಿತ ಇದನ್ನೇನು ಸಮಾವೇಶ ಮಾಡ್ತಾಯಿಲ್ಲ, ಅಥವಾ ಅವ್ರಿಗೆ ಯಾರಿಗೋ ಕೊಡಬೇಡ್ರಿ ಸಿದ್ದೇಶಣ್ಣಿಗೆ ಕೊಡ್ರಿ ಅಂತ ಹೇಳಕ್ಕೆ ಸೇರ್ತಾ ಇಲ್ಲ ನಾವು. ಏನು ಸಿದ್ದೇಶಣ್ಣನ ವಿರುದ್ಧ ಏನು ಒಂದು ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದೀವಿ, ಇದು ಮಾಡಿದ್ರೆ ಸರಿ ಕಾಣಲ್ಲ ಅಂತಕ್ಕಂಥ. ಯಾರಿಗಾರೆ ಟಿಕೆಟ್ ಕೊಡಲಿ, ಲೋಕಸಭೆಗೆ ಯಾರಿಗಾರೆ ಕೊಡಲಿ, ನಾವು ಪ್ರಾಮಾಣಿಕವಾಗಿ ದುಡಿತೀವಿ. ನೀನೇ ಅದೇ ಥರ ನೀನು ದುಡಿಬೇಕು ಅನ್ನೋದನ್ನು ಎಚ್ಚರಿಕೆ ಕೊಡೋಕ್ಕೋಸ್ಕರ ಈ ಸಭೆಯನ್ನು ನಾವು ಮಾಡ್ತಾಯಿದ್ದೇವೆ. ದಯಮಾಡಿ ನಮ್ಮ ಎಲ್ಲ ಬಂದಂಥ ಅವಳಿ ತಾಲೂಕಿನ ಎಲ್ಲ ಹೊನ್ನಾಳಿ ಮತ್ತು ನ್ಯಾಮತಿ, ನೀವು ಯಾರಿಗೆ ಹೆದರಬೇಕಾಗಿಲ್ಲ ರೀ. ಇದು ಪ್ರಜಾಪ್ರಭುತ್ವ, ರಾಜರ ಕಾಲ ಅಲ್ಲ ಇದು. ಅಲ್ಲ, ಇಲ್ಲೆಲ್ಲ ನೀವು ನಿಷ್ಠಾವಂತರ ಬಂದಿರೋದು, ಯಾಕಂದರೆ ಅವನಿಗೆ ಎದುರಿಲ್ಲ ನೀವು. ಅದನ್ನೇ ಮತ್ತೆ ಇಲ್ಲಿ ಬಂದಿರೋಲ್ಲ ನಿಷ್ಠಾವಂತರಂತ ನಾನು ಯಾರಿಗೆ ಎದುರಿಲ್ಲ ನೀವು. ಎದರ ಅವಶ್ಯಕತೆಯೂ ಇಲ್ಲ. ಇದೇನು ರಾಜರ ಕಾಲ ಅಲ್ಲ. ಏನಪ್ಪ ಎಲ್ಲ 106 ಚುನಾವಣೆ ಮಾಡಿದ್ದಾರೆ. ಆದ್ದರಿಂದ ಯಾವುದೂ ಸಹಿತ ಗೊಂದಲ ಆಗಬಾರ್ದು ಅನ್ನೋದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ.
ಈಗಾಗಲೇ ರಾಜ್ಯ ನಾಯಕರಿಗೆ ನಾವೇನೇನು ಹೋಗಿ ಅಹವಾಲುಗಳನ್ನು ಕೊಡಬೇಕೋ ಅವನ್ನೆಲ್ಲವನ್ನೂ ಕೊಟ್ಟಿದ್ದೀವಿ. ನಮ್ಮೆಲ್ಲ ನಾಯಕರು ಸಹಿತ ಹೋಗಿ ಕೊಟ್ಟಿದ್ದೀವಿ. ಅವ್ರು ಏನು ಡೈರೆಕ್ಷನ್ ಕೊಡಬೇಕೋ ಏನೇನು ಈ ರೀತಿ ಗೊಂದಲ ಮಾಡ್ತದೆ ಅವ್ರಿಗೂ ಸಹಿತ ಅವ್ರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಓಪನ್ನಾಗಿ ಹೇಳಿದರು ನಮ್ಮಿದ್ರಿಗೆ ಇದ್ದಾಗಿದ್ದರೆ ನೆಟ್ಗಿರು, ಇಲ್ಲ ಅಂದರೆ ನೀನು ಬೇರೆ ಪಾರ್ಟಿ ನೋಡ್ಕೆ ಅಂತ. ಇದು ಆ ಭಗವಂತನ ಸಾಕ್ಷಿ, ಮತ್ತೇನು ಸುಳ್ಳು ಹೇಳಲ್ಲ. ಅದರಿಂದ ಆ ರೀತಿ ಯಾವ ಗೊಂದಲ ಮಾಡ್ಕೊಳ್ಳೋದು ಬೇಡ. ಅವ್ರು ಬಂದು ಖಾಲಿ ಬಿದ್ದರು, ಇವ್ರು ಬಂದು ಖಾಲಿ ಬಿದ್ದರು, ಅದು ಖಾಲಿ ಬೀಳೋ ಸ್ವಭಾವ ಅವ್ರದ್ದಿದ್ದರೆ ಬಿತ್ಕೊಳ್ಳಿ, ನಾವೇನು ಬೇಡ ಅನ್ನಲ್ಲ. ಆದರೆ ಪಾರ್ಟಿಗೆ ಮಾತ್ರ ಪ್ರಾಮಾಣಿಕತೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ನಾವು ಬಯಸ್ತಾ ಇದ್ದೀವಿ. ನಾಳೆ 8ನೇ ತಾರೀಕು ತಾವೆಲ್ಲರೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು. ಯಾವುದೇ ರೀತಿಯ ಗೊಂದಲಕ್ಕೆ ಯಾರಿಗೂ ಸಹಿತ ಎಡೆ ಮಾಡಿಕೊಡೋದು ಬೇಡ. ಟಿಕೆಟ್ ಯಾರಿಗಾರ ಕೊಡಲಿ, ನಾವು ಕಾರ್ಯಕರ್ತರು ಪಾರ್ಟಿ ವಿರುದ್ಧ ಯಾರಾದರೂ ಸಹಿತ ಈ ರೀತಿ ಕೆಟ್ಟ ನಡವಳಿಕೆಯನ್ನು ನಡ್ಕೊಂಡ್ರೆ ಸಹಿಸಲ್ಲ ಅನ್ನೋದಕ್ಕೆ ಎಚ್ಚರಿಕೆ ಗಟ್ಟಿ ಆಗಲಿ ಅನ್ನೋ ಕಾರಣದಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಯಾರು ವಿರುದ್ಧ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.